ಹಾಯ್ ಗೈಸ್, ನಮಸ್ತೆ. ನನ್ನ ಮಿನಿ ವ್ಲಾಗ್ಗೆ ನಿಮ್ಗೆಲ್ರಿಗೂ ಸಹ ಸ್ವಾಗತ. ಇವತ್ತು ಬೆಳಿಗ್ಗೆದೊಂದು ಪಾರ್ಸಲ್ ಕೊರಿಯರ್ ಮಾಡ್ಲಿಕ್ಕಿತ್ತು, ಹಾಗಾಗಿ ಪುತ್ತೂರಿಗೆ ಹೋಗಿ ಕೊರಿಯರ್ ಮಾಡಿದ್ವಿ. ಮತ್ತೆ ಇವತ್ತು ನೈಟ್ ಬಿರಿಯಾನಿ ಮಾಡುವಂತ ಪ್ಲಾನ್ ಅಲ್ಲಿ ಇದ್ವಲ್ಲ, ಹಾಗಾಗಿ ಕೋಳಿ ಅಂಗಡಿಗೆ ಹೋದ್ವಿ. ಈಗ ನೋಡಿದ ಅಜ್ಜನನ್ನು, ನಂಗೆ ಇವತ್ತು ಬಿರಿಯಾನಿ ಮಾಡ್ಲಿಕ್ಕೆ ಇವನೇ ಹೆಲ್ಪರ್. ಇದೇ ನೋಡಿ ಕೋಳಿಗಳನ್ನ ಇಡುವ ಸ್ಥಳ. ಆಮೇಲೆ ಅಜ್ಜ ಇದ್ರಲ್ಲ, ಅವರನ್ನ ಮನೆಗೆ ಡ್ರಾಪ್ ಮಾಡ್ಲಿಕ್ಕೆ ಹೋದ್ವಿ. ಮತ್ತೆ ಅವರ ಹೊಸ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಹಾಗಾಗಿ ಅಲ್ಲಿಗೆ ಸಹ ಹೋದ್ವಿ. ತುಂಬಾ ಚೆನ್ನಾಗಿತ್ತು ಮನೆ. ಮತ್ತೆ ಮನೆಗೆ ಬಂದು ಬಿರಿಯಾನಿ ಅಂಡ್ ಕೆಬಾಬ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದೇ ನೋಡಿ ಬಿರಿಯಾನಿಗೆ ಬೇಕಾಗೋ ಸಾಮಾನುಗಳು. ಮತ್ತೆ ಇವತ್ತು ಹೈದರಾಬಾದಿ ರೆಡಿ ಬಿರಿಯಾನಿ ಮಿಕ್ಸ್ ಯೂಸ್ ಮಾಡ್ತಾ ಇದೀವಿ. ಅದರಲ್ಲಿ ರೈಸ್ ಮಸಾಲಾ ಮಿಕ್ಸ್ ಸಪರೇಟ್ ಆಗಿರುತ್ತೆ. ಮತ್ತೆ ಬಿರಿಯಾನಿ ಮಸಾಲದಲ್ಲಿ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡಿದೆ, ಮತ್ತೆ ಚೂರು ಕಸೂರಿ ಮೇಥಿ ಸ್ಪ್ರಿಂಕಲ್ ಮಾಡಿದೆ. ಅದಾಗಿ ಕಬಾಬ್ಗೆ ರೆಡಿ ಮಾಡಿದೆ, ಯಾಕಂದ್ರೆ ಮ್ಯಾರಿನೇಟ್ ಆಗ್ಲಿಕ್ಕೆ 15 to 30 minutes ಬೇಕು. ಅಪ್ಪುಗೆ ಮಂಡೆ ಯೂಸ್ ಮಾಡಿ ಮೊಟ್ಟೆ ಕ್ರ್ಯಾಕ್ ಮಾಡಿದೆ, ಮತ್ತೆ ಕಬಾಬ್ ಪೀಸ್ನ ಮಸಾಲದಲ್ಲಿ ಮ್ಯಾರಿನೇಟ್ ಮಾಡಿದೆ. ಮತ್ತೆ ಮೊದಲಿಗೆ ಆನಿಯನ್ ಅನ್ನು ಫ್ರೈ ಮಾಡಿ ಮ್ಯಾರಿನೇಟ್ ಮಾಡಿದ ಚಿಕನ್ ಅನ್ನು ಹಾಕಿ, ಆಮೇಲೆ ಬೇಕಾದಷ್ಟು ನೀರು ಹಾಕಿ ಒಂದು ಕುದಿ ಬಂದ್ಮೇಲೆ ರೈಸ್ ಹಾಕಿ 2 ವಿಸಲ್ ಆಗಿ ತೆಗಿಬೇಕು. ಆಮೇಲೆ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಟ್ಟ ಚಿಕನ್ ಅನ್ನು ಫ್ರೈ ಮಾಡಿದೆ ಕಬಾಬ್ಗೆ. ನೋಡಿ ಬಿರಿಯಾನಿ ರೆಡಿ ಆಯ್ತು. ಇವತ್ತಿಗಿಷ್ಟೇ, ನಾಳೆ ಸಿಗುವ. ಬಾಯ್.